ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರ ನಿಧನದ ಹಿನ್ನೆಲೆ ಅವರ ಅಳಿಯ ಹಾಗೂ ಸಂಸದ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಭಾವುಕರಾಗಿ ಮಾತನಾಡಿದ್ದಾರೆ. ಚೆನ್ನಮ್ಮ ಅವರ ಸರಳತೆ, ತಾಳ್ಮೆ ಹಾಗೂ ಕುಟುಂಬದ ಮೇಲಿದ್ದ ಅಪಾರ ಪ್ರೀತಿಯನ್ನ ನೆನಪಿಸಿಕೊಂಡು ಅವರು ಕಣ್ಣೀರಿಟ್ಟಿದ್ದಾರೆ. ಇನ್ನು ಮಾಧ್ಯಮಗಳೊಂದಿಗೆ ಮಾತನಾಡಿದ ಡಾಕ್ಟರ್ ಮಂಜುನಾಥ್, ಚೆನ್ನಮ್ಮ ಅವರು ಕಳೆದ 1 ವರ್ಷದಿಂದ ಉಸಿರಾಟದ ಸಮಸ್ಯೆಯಿಂದ ಬಳಲುತ್ತಿದ್ದರು. 7 ತಿಂಗಳ ಹಿಂದೆ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಿದ ಬಳಿಕ ಚೇತರಿಸಿಕೊಂಡಿದ್ದರು. ಆದರೆ ಬಳಿಕ ಮತ್ತೆ ಆರೋಗ್ಯದಲ್ಲಿ ಏರುಪೇರು ಕಾಣಿಸಿಕೊಂಡಿತ್ತು. ಅವರ ಆರೋಗ್ಯದ ದೃಷ್ಟಿಯಿಂದ ಪದ್ಮನಾಭನಗರದ ಮನೆಯಲ್ಲೇ ಐಸಿಯು ಮಾದರಿ ವ್ಯವಸ್ಥೆ ಮಾಡಲಾಗಿತ್ತು. ಸ್ಟಾಫ್ ನರ್ಸ್ಗಳನ್ನ ಕೂಡ ನಿಯೋಜನೆ ಮಾಡಲಾಗಿತ್ತು. ಆರೋಗ್ಯ ಸಮಸ್ಯೆ ನಡುವೆಯೂ ವೀಲ್ ಚೇರ್ನಲ್ಲೇ ಪೂಜೆ ಮಾಡುತ್ತಾ ಮನೆಯವರೊಂದಿಗೆ ಸಮಯ ಕಳೆಯುತ್ತಿದ್ದರು ಅಂತ ಹೇಳಿದ್ದಾರೆ. ಇತ್ತೀಚೆಗೆ ಆರೋಗ್ಯ ಮತ್ತಷ್ಟು ಹದಗೆಟ್ಟಿದ್ದರಿಂದ ಮಣಿಪಾಲ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ವೈದ್ಯರು ಎಲ್ಲಾ ರೀತಿಯ ಚಿಕಿತ್ಸೆಯನ್ನ ನೀಡಿದರೂ ಈ ಬಾರಿ ಅವರು ಚೇತರಿಸಿಕೊಳ್ಳಲಿಲ್ಲ ಅಂತ ಮಂಜುನಾಥ್ ಹೇಳಿದ್ದಾರೆ. ಈ ವೇಳೆ ಹಳೆಯ ಘಟನೆಯೊಂದನ್ನು ನೆನಪಿಸಿಕೊಂಡಂತ ಅವರು, ಆಸಿಡ್ ದಾಳಿಯ ನಂತರ ವೈದ್ಯರು ಬದುಕುಳಿಯುವ ಸಾಧ್ಯತೆ ಕೇವಲ 2% ಅಂತ ಹೇಳಿದ್ರು. ಆದರೆ ಅವರು ಅದನ್ನು ಮೀರಿ ಬದುಕಿದ್ರು. ಮುಖಕ್ಕೆ ಆಸಿಡ್ ಬಿದ್ದದರಿಂದ ಕನ್ನಡಿಗೆ ಕವರ್ ಹಾಕಿದ್ದೆವು. ಆದರೆ ನಾನು ವಾಸ್ತವವನ್ನ ಒಪ್ಪಿಕೊಂಡಿದ್ದೇನೆ, ಕವರ್ ತೆಗೆಯಿರಿ ಅಂತ ಧೈರ್ಯವಾಗಿ ಹೇಳಿದ್ರು. ಅವರ ಆತ್ಮಸ್ಥೈರ್ಯ, ಸರಳತೆ ಮತ್ತು ತಾಳ್ಮೆಯನ್ನ ಕಳೆದ 40 ವರ್ಷಗಳಿಂದ ಹತ್ತಿರದಿಂದ ನೋಡಿದ್ದೇನೆ ಅಂತ ಭಾವುಕರಾದ್ರು. ಅಲ್ಲದೆ ದೇವೇಗೌಡರು ಚೆನ್ನಮ್ಮ ಅವರಿಗಾಗಿ ಊಟ ಮಾಡದೆ ಕಾಯುತ್ತಿದ್ದರು. ಅವರಿಗಾಗಿ ಇವರು, ಇವರಿಗಾಗಿ ಅವರು ಕಾಯ್ತಿದ್ರು. ಇಬ್ಬರ ನಡುವಿನ ಪ್ರೀತಿ, ಬಾಂಧವ್ಯ ಮತ್ತು ಪರಸ್ಪರ ಕಾಳಜಿ ನಮ್ಮೆಲ್ಲರಿಗೂ ಮಾದರಿಯಾಗಿತ್ತು. ಚೆನ್ನಮ್ಮ ಅವರ ಅಗಲಿಕೆ ನಮ್ಮ ಕುಟುಂಬಕ್ಕೆ ತುಂಬಲಾರದ ನಷ್ಟ ಎಂದು ಕಣ್ಣೀರಿನಲ್ಲೇ ನುಡಿದರು.